ನಾವು ಇಲ್ಲಿಗೆ ನಾನು ಹುಟ್ಟಿ 64 ವರ್ಷ, 54 ವರ್ಷದಿಂದ ಈ ಜಾತ್ರೆ ನೋಡ್ಕೊಂಬತ್ತಾ ಇದ್ದೀನಿ. ಯಾವತ್ತೂ ಈ ನಮ್ಮ ಮಾರಮ್ಮಂದು ಕರಗದಮ್ಮನ ಆಶೀರ್ವಾದ ಏನು ಅಂತಂದರೆ, ಸುತ್ತಮುತ್ತ ಹಳ್ಳಿ 40ರಿಂದ 42 ಹಳ್ಳಿ ಮಾಡೋದು ಮೊದಲು. ಈಗ ಹಂಗೆ ಸ್ವಲ್ಪ ಎಲ್ಲ ದೂರ ಆಗಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆದಮೇಲೆ ರೋಡ್ಗಳು ಟ್ರಾಫಿಕ್ ಆಗಿ ಹಾಗೆ ಮಾಡಿದ್ರೆ ಸ್ವಲ್ಪ ಅಂತ ಕಮ್ಮಿಯಾಗಿ ಈಗ ಒಂದು 8-9 ಊರು ಮಾಡ್ತಾರೆ. ಈಗ ನಮ್ಮ ಜಾತ್ರೆಗೆ 32 ಹಳ್ಳಿ ಮಾಡೋದ್ರಾಗೆ ಒಂದು 8 ಹಳ್ಳಿ ಮಾಡ್ತಾರೆ ಅಂತಂದರೆ, ನಮ್ಮದು ಯಾವುದೇ ಕಾರಣಕ್ಕೂ ಪ್ರತಿ ಊರಿಗೂ ಕೆಲವರು ನೋಡಿ ತೊಂಚಿ ಪ್ರತಿ ವರ್ಷ ಮಾಡೋರು ಅವ್ರು ನಿಲ್ಸವ್ರೆ. ನಮ್ಮಲ್ಲಿ ಎರಡು ವರ್ಷಕ್ಕೊಂದ್ಸರಿ ಯಾವುದೇ ಕಾರಣಕ್ಕೂ ನಿಲ್ಸೋ ಕಾರಣ ಏನು ಅಂದರೆ, ಆ ಅಮ್ಮನ ದಯ, ಬೂದಿಯಾಳ ಇದು ಏನು ಜನಗಳ ಆಶೀರ್ವಾದ, ಆ ಅಮ್ಮನ ದಯ ಬೂದಿಯಾಳ ಆಶೀರ್ವಾದ ಜನಗಳ ಮೇಲೆ ಇರೋದ್ರಿಂದ ಯಾವತ್ತೂ ಅದು ನಾವೇನೋ ಒಂದು ಕೆಡಕ್ ಮಾಡೋಣ ಅಂತ ಇಲ್ಲಿ ಬರ್ತೀವಿ. ಏನೋ ಒಂದು ಕೆಡಕ್ ಮಾಡೋಣ ಅಂತ ಬಂದಾಗ ಆ ದೇವ್ರು ಯಾರಿಗೂ ಆ ಮನಸ್ಸು ಕೊಡಲ್ಲ, ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಹಿಂದೆ ಕೊಟ್ಟು ಇಲ್ಲ, ಮುಂದೆ ಕೊಡೋದು ಇಲ್ಲ. ಹಂಗಾಗಿ ಬೂದಿಯಾಳದ ಇತಿಹಾಸ ಅಷ್ಟೇ. ಏನು ಅಂತಂದರೆ ಎಲ್ಲರೂ ಈಗ ದೊಡ್ಡವರು ಚಿಕ್ಕವರು ಅಂತ ಯಾರು ಇಲ್ಲ, ಇಲ್ಲಿ ಎಲ್ಲರೂ ಒಂದೇ. ಈ ಗ್ರಾಮನೇ ಒಂದಿರುವಾಗ ಇಲ್ಲಿ ಆ ಜಾತಿ ಈ ಜಾತಿ ಯಾವ ಜಾತಿನೂ ಇಲ್ಲ, ನಮಗೆಲ್ಲ ಒಂದೇ ಜಾತಿ, ಮಾನವನ ಜಾತಿ ಒಂದೇ ಜಾತಿ. ಆಮೇಲೆ ಎಲ್ಲರೂ ಪೂಜೋದು ಮಾರಮ್ಮನ್ನೇ, ಎಲ್ಲರೂ ಪೂಜೋದು ಕರಗದಮ್ಮನ್ನೇ, ಎಲ್ಲರಿಗೂ ಕೊಡೋದು ಅವ್ರಿಗೆ, ಒಟ್ಟಿಗೆ ಊಟ ಮಾಡಿ ಎಲ್ಲ. ಇಲ್ಲಿ ನಾವೇನು ಇತಿಹಾಸ ಏನು ಅಂತಂದರೆ, ಅಲ್ಲಿ ಒಂದು ಇದೇನು ಮಾಡ್ತೀವಿ ಚೆನ್ನಾಗಿ ಸ್ವಲ್ಪ ಉತ್ತರಾಯಣ ಬರೋ ಅಂತ ಮಾಡ್ತೀವಿ. ಅದು ಅಲ್ಲಿ ಸ್ಮಶಾನದಲ್ಲಿ ಹೋಗಿ 11 ಗಂಟೆ ರಾತ್ರಿಗೆ 2000 ಜನ ಊಟ ಮಾಡ್ತೀವಿ. ಇಲ್ಲಿ ಅದೇ ಸೋಮವಾರ ಬೆಳಗಿನ ಜಾವ ಸೋಮವಾರ ಇರ್ತೀವಿ. ಸೋಮವಾರದ ಕಂಬದ್ದಿಗೆ 1500 ಜನ ಇಲ್ಲಿಂದ ಇಲ್ಲಿ ಉಯ್ಯಾಲೆ ಕಂಬದವರೆಗೂ ಕುಂತ್ಕೊಂಡು ಊಟ ಮಾಡ್ತೀವಿ. ಇದು ಇತಿಹಾಸ. ಯಾಕೆಂದ್ರೆ ಇಲ್ಲಿ ಯಾರು ಊಟಕ್ಕೆ ಬರಲ್ಲ, ಅದೊಂದು ಅವರವ್ರದ ಏನೋ ಅಭಿಮಾನ, ಆ ಯಮ್ಮನ ದಯೆ. ಆ ದಯದಿಂದ ಎಲ್ಲರೂ ಸೇರಿ, ಇಲ್ಲಿ ನಾನು ಹೇಳಲಿ, ಮಂಜಣ್ಣ ಆಗಲಿ, ಗೋವಿಂದರಾಜ ಆಗಲಿ, ಇನ್ನೊಬ್ಬ ಆಗಲಿ, ಮುತ್ತಂದಾಗಲಿ ಇಲ್ಲ, ಎಲ್ಲರೂ ಸರ್ವರಿಗೂ ಈ ಯಮ್ಮ ಆಶೀರ್ವಾದ ಮಾಡೋಳೆ. ಅದು ನಂಗೆ ನಡ್ಸ್ಕೊಂಡು ಹೋಗ್ತಾರೆ, ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು. ಆಮೇಲೆ ಇವತ್ತಿನ ಕಾರ್ಯಕ್ರಮ, ನಿನ್ನೆ ಕಾರ್ಯಕ್ರಮ ನಮ್ಮದು ಎಡಗೈ ಇಟ್ಟಿದ್ದು ಒಂದು ಇದಿತ್ತು, ಇದುಗಳದ್ದು ಏನೋ ಕರಗದಮ್ಮಂದು ಆರತಿ ಆಗಿ ಇದು ಕೊಟ್ಟು ಉಪಾರ. ನಮ್ಮಲ್ಲಿ ಉಪಾರ ಇತ್ತು, ಅವ್ರದ್ದು ಆರತಿ ಇತ್ತು. ಇವತ್ತು ನಮ್ಮಲ್ಲಿ ಆರತಿ ಇದೆ. ಆಮೇಲೆ ಮರಿಗೊಡೆಯ ಕಾರ್ಯಕ್ರಮ ಇವತ್ತಿನ. ನಾಳೆ ತೇರು, ಬೂದಿಯಾಳ ಮಾರಮ್ಮನ ಇತಿಹಾಸದಂತ ಒಂದು ತೇರು ಮಾಡಿಸಿದ್ದೀವಿ. ಏನೋ ಎಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆ ತೇರು ಮಾಡಿದ್ದೀವಿ. ಅದನ್ನ ನಾಳೆ ರಥೋತ್ಸವ ಇರ್ತದೆ. ನಾಳೆ ರಥೋತ್ಸವ 3 ಗಂಟೆಗೆ ಅಂದರೆ ಎಲ್ಲರೂ, ಯಾರು ಇವು ದೊಡ್ಡವ್ರು ಎಲ್ಲರೂ ಸೇರ್ಕೊಂಡು ರಥೋತ್ಸವ ಎಳೆಯೋದು. ಅದನ್ನ ಶಾಂತಿಯುತವಾಗಿ ಅವತ್ತು ನಡ್ಕೊಳ್ತದೆ. ಆಮೇಲೆ ಸಾಯಂಕಾಲ ದಾವಣದ ಉತ್ಸವ. ಇವತ್ತು ದಾವಣದ ಉತ್ಸವ, ಚಿಕ್ಕ ತೇರು, ಗೊಂಬೆ ತೇರು ಮೇಲೆ ದೇವ್ರು ಕುಂಡಿಸ್ಕೊಂಡು ಅಲ್ಲಿಂದ ದಾವಣದ ಊಟ ಮಾಡ್ಕೊಂಬರ್ತೀವಿ. ಹಿಂಗಾಗಿ ನಮ್ಮ ಕಾರ್ಯಕ್ರಮ ಗುರುವಾರ ಧೂಳು ಮೆರವಣಿಗೆ ಆದಮೇಲೆ ಅಲ್ಲಿ ಅವತ್ತಿಗೆ ಕ್ಲೋಸ್ ಆಯಿತು. ಕ್ಲೋಸ್ ಆದ್ಮೇಲೆ ಇತಿಹಾಸ ಇದು ಯಾವತ್ತೂ ನಿಲ್ಲೋದು ಇಲ್ಲ ಅನ್ನೋಂಥ ನನ್ನ ಮನಸ್ಸಿಗೆ ನಿಲ್ಲೋದು ಇಲ್ಲ, ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತೇಳಿ ತಮ್ಮೆಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಟ್ಟೆ. ಬೂದಿಯಾಳ ಮಾರಮ್ಮ ಇತಿಹಾಸ ಪ್ರಸಿದ್ಧವಾದದ್ದು. ಈ ಮಾರಮ್ಮನ ವಿಶೇಷತೆ ಏನಂದ್ರೆ, ಭಾನುವಾರದಿಂದನೇ ಸ್ಟಾರ್ಟ್ ಆಗುತ್ತೆ ಈ ವಿಶೇಷ. ಭಾನುವಾರ ನಾವು ಪರಿಶಿಷ್ಟ ಜಾತಿಯವ್ರು ಮೊದಲನೇ ಆರತಿ, ಆಮೇಲೆ 2ನೇ ಆರತಿ ಸೋಮವಾರ ನಮ್ದು, 3ನೇ ದಿನ ಬುಧವಾರ ಆಗಲು ಮಂಗಳವಾರ ರಥೋತ್ಸವ ಇರುತ್ತದೆ. ರಥೋತ್ಸವದಲ್ಲಿ ಮಾರಮ್ಮದು ಮೆರವಣಿಗೆ ಆಗುತ್ತೆ. ಸಾಯಂಕಾಲ 4 ಗಂಟೆಗೆ ರಥೋತ್ಸವ ವಿಶೇಷವಾಗಿರ್ತದೆ. ಈ ಊರಿಗೆ ವಿಶೇಷವಾಗಿ 28 ಗ್ರಾಮಗಳು ಸೇರ್ತವೆ. 28 ಗ್ರಾಮದಿಂದಲೂ ನಮ್ಗೆ ಜನಗಳು ಬರ್ತಾರೆ, ಭಕ್ತಾದಿಗಳು ರಥೋತ್ಸವ ದಿನ. ಅದಾದ್ಮೇಲೆ ಬುಧವಾರ ದಿನ ಹಗಲು ಪರ್ಸೆ ಅಂತ ಅದು ಕರಗ ಇರ್ತದೆ. ಊರಲ್ಲಿ ಪ್ರತಿಯೊಂದು ಮನೆಗೂ ಹೋಗುತ್ತೆ ಕರಗ. ಪೂಜೆ ಮಾಡಿಸ್ಕೊಂಡು ಅವತ್ತು ಕೂಡ ಸಹಸ್ರಾರು ಜನ, ಒಂದು 5-6 ಸಾವಿರ. ಇವತ್ತಿನ ದಿನ 15 ಹಳ್ಳಿನಲ್ಲಿ ಇವತ್ತಿಗೆ ಜಾತ್ರೆ ಮಾಡ್ತಾರೆ ನಮ್ಮೂರ ಜೊತೆನಲ್ಲಿ. 28ರಿಂದ 32ರಲ್ಲಿ ಇವತ್ತು 15 ಹಳ್ಳಿಗಳು ಮಾಡ್ತಾರೆ. ಕೆಲವು ಹಳ್ಳಿ ಜೀರ್ಣೋದ್ಧಾರಗಳು ಮಾಡ್ತಾರೆ, ದೇವಸ್ಥಾನಗಳು. ಅದಕ್ಕೆ ಸ್ವಲ್ಪ ಮಾಡಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ಅವರು ಮುಂದಿನ ಸರಿ ನಾವು ಇನ್ನ 2 ವರ್ಷ ಬಿಟ್ಟು ಮಾಡ್ತೀವಲ್ಲ, ಅವಾಗ ನಮ್ ಜೊತೆ ಎಲ್ರು ಮಾಡ್ತಾರೆ. ಸರ್, ಈಗ 2 ವರ್ಷಕ್ಕೊಂದ್ಸರಿ ಮಾಡಿದ್ರೆ ಇಲ್ಲಿ ಸಂಬಂಧಿಕರುಗಳು, ಸ್ನೇಹಿತರುಗಳು ಎಲ್ಲಾರು ಸೇರ್ತಾರೆ. ನಮ್ ಕಷ್ಟ ಸುಖನೆಲ್ಲ ಮರಿತಾರೆ. ಇಲ್ಲಿ ಯಾರೇ ಎಷ್ಟು ಜಿದ್ದಿಗಿದ್ರು ಇವತ್ತಿನ ಎಲ್ಲ ಮರ್ತ್ಬಿಟ್ಟು ಒಂದಾಗಿರ್ತಾರೆ. ಅದಕ್ಕೆ ಒಂದು ಉದಾಹರಣೆ ನಮ್ಮ ಬೂದಿಯಾಳೆ. ಈ ಎಲ್ಲಾ ದೇವಸ್ಥಾನಗಳು ನೋಡಿ ಜೀರ್ಣೋದ್ಧಾರ ಮಾಡ್ತೀವಿ. ಯಾರು ಎಷ್ಟು ಪಕ್ಷ ಇದ್ರು ಇವತ್ತಿನ ದಿನ ಎಲ್ಲ ಒಂದೇ. ಯಾರಾದ್ರು ಹಿರಿಯರು ಒಂದ್ ಮಾತು ಹೇಳ್ಬಿಟ್ರೆ ಅದಕ್ಕೆ ಎಲ್ಲರೂ ತಲೆ ಬಾಗ್ತಾರೆ ಅಷ್ಟೇ. ಇಲ್ಲಿ ಗೋವಿಂದರಾಜು, ಪಂಚಾಯತಿ ಅಧ್ಯಕ್ಷರು. ನೆಲಮಂಗಲ ತಾಲೂಕಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಹೊಯ್ಸಳ ಪದವಿ ಪೂರ್ವ ಕಾಲೇಜು ಉತ್ತಮ ವಿದ್ಯಾಭ್ಯಾಸವನ್ನ ನೀಡುತ್ತಿದ್ದು, ಪ್ರತಿ ವರ್ಷವೂ 100% ಅಂಕಗಳನ್ನ ಗಳಿಸುವುದರ ಮೂಲಕ ತಾಲೂಕಿನ ಅತ್ಯುತ್ತಮ ವಿದ್ಯಾ ಸಂಸ್ಥೆಯಾಗಿದೆ.
2026-27ನೇ ಸಾಲಿನ ಬಿಕಾಂ ಸಿಎ ಅಂಡ್ ಸಿಎಸ್ ಬಿಸಿಎ ಮತ್ತು ಬಿಬಿಎಗೆ ಪ್ರವೇಶ ಪ್ರಾರಂಭವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಆರ್ಪಿ ಆರ್ಕೇಡ್ ಯುಕೋ ಬ್ಯಾಂಕ್ ಬಿಲ್ಡಿಂಗ್, ಪರಮಣ್ಣ ಲೇಔಟ್, ನೆಲಮಂಗಲ ಟೌನ್, ಬೆಂಗಳೂರು ಗ್ರಾಮಾಂತರ 562123. ದೂರವಾಣಿ ಸಂಖ್ಯೆ 7676272167 ಮತ್ತು 7975344252 ಮತ್ತು 8618181383 ಹಾಗೆ 7892508243 ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ.